ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕ್ರೀಡೆ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ರೀಡೆಗೆ ಯಾವುದೇ ವಯೋಮಾನದ ಅಂತರವಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನಿಲವರಾತಹಳ್ಳಿ ಗ್ರಾಮದಲ್ಲಿ ಗಡಿಭಾಗದ 3 ಪಂಚಾಯಿತಿಗಳ ಮಟ್ಟಕ್ಕೆ ಮಾತ್ರ ಆಯೋಜಿಸಿದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಪ್ರಶಸ್ತಿ ವಿಜೇತರಿಗೆ ನಗದು ಮತ್ತು ಆಕರ್ಷಕ ಟ್ರೋಫಿ ವಿತರಿಸಿ ಶುಭ ಹಾರೈಸಿ ಮಾತನಾಡಿದರು. ಈ ಹಿಂದೆ ಗ್ರಾಮಗಳಲ್ಲಿ ಅನೇಕ ವಿಧವಾದ ಗುಂಪು ಕ್ರೀಡೆಗಳನ್ನು ಆಡುತ್ತಿದ್ದರು. ಆಧುನೀಕರಣ, ಜಾಗತಿಕ ಕ್ಷಿಪ್ರ ಬೆಳವಣಿಗೆಯಿಂದ ಇಂದು ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ. ಕ್ರಿಕೆಟ್ ಆಟ ಎಂಬುದು ಬಡವ ಶ್ರೀಮಂತ ಎಲ್ಲರನ್ನ ಒಗ್ಗೂಡಿಸುತ್ತದೆ. ಗ್ರಾಮೀಣ ಭಾಗದಲ್ಲಿ ಒಟ್ಟಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಜಾತಿ ಭೇದ, ಮೇಲು ಕೀಳು ಎಂಬ ಭಾವನೆಗಳು ದೂರವಾಗಿ ಸ್ನೇಹ ಸೌಹಾರ್ದತೆ ಏರ್ಪಡುತ್ತದೆ. ಹಳ್ಳಿಯಿಂದ ಪಂಚಾಯಿತಿ, ಪಂಚಾಯಿತಿಯಿಂದ ನಗರ, ನಗರದಿಂದ ಜಿಲ್ಲೆ, ಹೀಗೆ ಒಂದೊಂದು ಹಂತವನ್ನ ನಿಧಾನವಾಗಿ ಗೆಲ್ಲುತ್ತಾ ಹೋದ್ರೆ ಒಂದಲ್ಲ ಒಂದು ದಿನ ರಾಜ್ಯ ಹಾಗೂ ದೇಶದ ಪರವಾಗಿ ಆಡುವ ಅವಕಾಶ ನಿಮಗೂ ಸಿಗಬಹುದು. ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಆ ಕ್ರೀಡೆಗೆ ಒಂದು ಅರ್ಥವಿರುತ್ತದೆ ಎಂದರು. ನಿಲವರಾತಹಳ್ಳಿ ಗ್ರಾಮದಲ್ಲಿ ಗಡಿಭಾಗದ 3 ಪಂಚಾಯಿತಿಗಳ ಮಟ್ಟಕ್ಕೆ ಮಾತ್ರ ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪ್ರಥಮ ಬಹುಮಾನವಾಗಿ 20,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ಎಸ್ ಕುರುಬರಹಳ್ಳಿಯ ಯಂಗ್ ಟೈಗರ್ಸ್ ಪಡೆದುಕೊಂಡರೆ, ದ್ವಿತೀಯ ಬಹುಮಾನವಾಗಿ 10,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ನಿಲವರಾತಹಳ್ಳಿ ಪವರ್ ಹಿಟ್ಟರು ಪಡೆದುಕೊಂಡರೆ, ಇನ್ನು ತೃತೀಯ ಬಹುಮಾನವನ್ನು 5,000 ರು ಹಾಗೂ ಆಕರ್ಷಕ ಟ್ರೋಫಿಯನ್ನ ಸಾದಲಿ ತಂಡದ ಸೂಪರ್ ಸ್ಟಾರ್ ಆಟಗಾರರು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮುಖಂಡರು ಎನ್ ಕೃಷ್ಣ, ಪೆದ್ದಪ್ಪಯ್ಯ, ಮುನಿವೆಂಕಟಪ್ಪ, ಸತೀಶ ಎನ್, ಗೋವರ್ಧನ, ಗೋವಿಂದಣ್ಣ, ವೆಂಕಟಸ್ವಾಮಿ, ಅಶ್ವಥ್ ರೆಡ್ಡಿ, ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್, ಚಿಲಕಲನೀರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಡಿಎನ್, ಎಸ್ ದೇವಗಾನಹಳ್ಳಿ ರಮೇಶ್, ಹನುಮಂತ, ಸಾದಲಿ ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಚಿಕ್ತೇಕಹಳ್ಳಿ ಡಿ ಶಿವಕುಮಾರ್. ರಮೇಶ್ ಅವರು, ಗಂಗಾಧರಣ್ಣವರು, ಅನೇಕ ಮುಖಂಡರು ಆಗ್ತಾಗಿ ಎಲ್ಲರೂ ಸಹ ಸೇರಿಕೊಂಡು ಒಗ್ಗಟ್ಟಾಗಿ ಪಂದ್ಯಗಳನ್ನು ಆಯೋಜನೆ ಮಾಡಿ ಇದು ಕಡೆಯ ಹಂತದಲ್ಲಿ ನಾವು ಇಟ್ಟಿದ್ದೀವಿ. ಈಗ ನಮ್ಮ ಬೈರೆಡ್ಡಿಯವರು ನಿಲವರಾತಹಳ್ಳಿ ಪ್ರೀಮಿಯರ್ ಲೀಗ್ ತಂಡದ ಮಾಲೀಕರಾಗಿ ಬೈರೆಡ್ಡಿಯವರು, ಮತ್ತೆ ಎಸ್ ಕುರುಬರಹಳ್ಳಿ ಬೈರೆಡ್ಡಿಯವರು, ನಿಲವರಾತಹಳ್ಳಿ ಗೋವರ್ಧನ್ ಅವರ ಒಂದು ತಂಡ, ಹುಡುಗರು ಎಲ್ಲರೂ ಸಹ ಇವತ್ತು ಕ್ರಿಕೆಟ್ ಆಡಿರುವಂಥದ್ದು ನಮಗೆ ಬಹಳ ಕ್ಯೂರಿಯಾಸಿಟಿ. ತುಂಬ ವರ್ಷಗಳಾಗಿತ್ತು ಆಡಿ, ನಾವು ಹುಡುಗರಾಗಿತ್ತು. ಯಾವ ಆಟ ಬರ್ತಾ ಇಲ್ಲ, ಪ್ರತಿ ಮನೆಯಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬ ಹುಡುಗರು ಸಹ ಕ್ರಿಕೆಟ್ ಆಡಿರ್ತಾರೆ. ಅದು ನಿಜ ತಾನೆ. ಬುದ್ಧಿವನಾಗಲಿ, ಬಡವನಾಗಲಿ, ಯಾವ ಆಟ ಆಡಿದ್ದೀವಿ ಅಂದ್ರೆ ಫಸ್ಟ್ ಕ್ರಿಕೆಟ್ ಆಡಿರ್ತೀವಿ ನಾವೆಲ್ಲ. ಭಾರತೀಯರಿಗೆ ಅಷ್ಟೊಂದು ಅಚ್ಚುಮೆಚ್ಚು ಈ ಕ್ರಿಕೆಟ್. ನಮಗೆ ಒಂದು ಪಂದ್ಯ ಸ್ಪೋರ್ಟ್ ಏನಿದೆ ನಮ್ಮನ್ನ ದೈಹಿಕವಾಗಿ ಗಟ್ಟಿಗೊಳಿಸ್ತದೆ. ಆಟ ಆಡೋದ್ರಿಂದ ಪ್ರತಿನಿತ್ಯನೂ ಸಹ ನಮಗೆ ಖುಷಿಯಾಗಿ ಲವಲವಿಕೆಯಿಂದ ಒಂದು ಸಂತೋಷಕ್ಕೆ, ಒಂದು ಮನರಂಜನೆಗೆ, ನಮ್ಮ ಒಂದು ಖುಷಿಗೆ ಆಟ ನಾವು ಆಡಿಕೊಂಡು ನಮ್ಮ ದೇಹದ ಆರೋಗ್ಯನೂ ನಾವು ಕಾಪಾಡ್ಕೊಳ್ತೀವಿ. ಅದರಂತೆ ಹೆಚ್ಚು ಹೆಚ್ಚು ನಾವು ಆಟ ಆಡೋದ್ರಿಂದ ಈ ಊರಲ್ಲಿ ಮತ್ತೊಂದು ಊರಿಗೆ, ಮತ್ತೊಂದು ಊರಿನಲ್ಲಿರುವಂತ ತಾಲೂಕಿಗೆ ದೇಶಕ್ಕಾದಂಥ ವಾತಾವರಣ ಸಹ ನಮ್ಮೆಲ್ಲ ಯುವ ಪ್ರತಿಭೆಗಳಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು. ಇದನ್ನ ನಾವು ದ್ವೇಷಕ್ಕೆ, ನಾವು ಸೋತ್ವಿ, ನಾವು ಗೆದ್ವಿ ಅಂತೇಳಿ ಇನ್ನೊಂದು ರೀತಿ ಸಾಕಷ್ಟು ತಾಪತ್ರಯ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಅದು ಯಾವುದೇ ರೀತಿ ವಾತಾವರಣ ಇಲ್ಲಿ ಸೃಷ್ಟಿಯಾಗದೆ ಬಹಳಷ್ಟು ಸ್ನೇಹಿತವಾಗಿ ಎಲ್ಲ ತಂಡಗಳು ಇಲ್ಲಿ ಆಟ ಆಡಿ ಇವತ್ತು ಗೆದ್ದು ಮತ್ತು ರನ್ನರ್ಸ್ ಅಂತ ಹೇಳ್ತೀವಿ, 2ನೇ ಸ್ಥಾನದಲ್ಲಿರುವಂಥವರು ಈಗ ಟ್ರೋಫಿಯನ್ನು ಸಹ ನೀವು ತಗೊಳ್ಳೋಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಇದಕ್ಕೆ ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರು, ಸ್ಪಂದಿಸಿದಂಥ ನಮ್ಮ ಸಾದಲಿ, ದೇವಗಾನಹಳ್ಳಿ, ಯೂಟಿನ್ ಸಂಘ, ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರು, ಯುವಕರಿಗೆ ತಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಇನ್ನಷ್ಟು ಎನ್ಕರೇಜ್ ಆಗ್ತದೆ. ತಾವು ಇನ್ನೊಂದಷ್ಟು ಮುಂದೆ ಹೋಗೋದಕ್ಕೆ ದಾರಿ ಆಗ್ತದೆ. ಪಂದ್ಯಾವಳಿಗಳು